ಸೊ ನೆಕ್ಸ್ಟ್ ಟಾಪಿಕ್ ಬಂದು ಅಡಿಷನ್ ಆಫ್ ಇಂಟೀಜರ್ಸ್. 2 ಇಂಟೀಜರ್ಸ್ನ ನಾನು ಆ್ಯಡ್ ಮಾಡಬೇಕು ಅಂದರೆ ನಮಗೆ ಒಂದು ರೂಲ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು +1 ಇದೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಏನು ಮಾಡ್ತೀನಿ, ನಾನು +1 ಅಂತಲೇ ಬರ್ಕೋತೀನಿ. ಇಲ್ಲಿ ನೋಡಿದ್ರೆ ನಿಮಗೆ 2 ಸೈನ್ಸ್ ಇದೆ. ಸೊ ಯಾವ ಸೈನ್ ಇಲ್ಲಿ ಹಾಕೋಬೇಕು ಅಂತ ಅಂದರೆ ನಾವು ಪ್ಲಸ್ ಆಫ್ ಅಂತ ಹೀಗೆ ಬರ್ಕೊಂಡ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ ಅಪ್ಲೈ ಮಾಡ್ತೀವಿ. ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂದರೆ ಈ ಮಲ್ಟಿಪ್ಲಿಕೇಶನ್ ರೂಲ್ ಏನು ಹೇಳುತ್ತೆ ಅಂತ ಅಂದರೆ ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್. ಈ ರೂಲನ್ನು ನೀವು ನೆನ್ಪಿಟ್ಕೋಬೇಕು. ಮೈನಸ್ ಇಂಟು ಮೈನಸ್ ಈಸ್ ಆಲ್ಸೋ ಈಕ್ವಲ್ ಟು ಪ್ಲಸ್. ಥರ್ಡ್ ಒನ್ ಪ್ಲಸ್ ಇಂಟು minus is equal to minus. Fourth one minus into plus is equal to minus. ಸೊ ಹೆಂಗೆ ನೆನ್ಪಿಟ್ಕೋತೀರಾ, ಸೇಮ್ ಸೈನ್ ಇದ್ದಾಗ ರಿಸಲ್ಟು ಪ್ಲಸ್ಸು, ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ಸೇನೆ, ಮೈನಸ್ ಇಂಟು ಮೈನಸ್ ಸೇಮ್ ಸೈನ್ ಇದ್ರೂ ಪ್ಲಸ್ಸೇನೆ. ಯಾವುದಾದ್ರೂ ಒಂದು ಸೈನ್ ಮೈನಸ್ ಬಂತು ಅಂದರೆ ಆನ್ಸರು ಮೈನಸ್ಸು. ಸೊ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇಂಟು ಪ್ಲಸ್. ಸೊ ನಾನು ಹೇಳ್ದಂಗೆ ಓಪನಿಂಗ್ ಬ್ರ್ಯಾಕೆಟ್ ಅಂದರೆ ಇಂಟು ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಈ 2 ಸೈನ್ ಇದ್ದಾಗ ಯಾವ ಸೈನ್ ಬರ್ಕೋಬೇಕು, ಅಕಾರ್ಡಿಂಗ್ ಟು ದಿಸ್ ರೂಲ್ ಪ್ಲಸ್ ಇಂಟು ಪ್ಲಸ್ ಏನು ಹೇಳಿದೆ ಪ್ಲಸ್. ಸೊ ಇಲ್ಲೇನು ಬರೆಯೋಣ, ಇಟ್ ಈಸ್ +4. ಸೊ +1 + 4 ಇಸ್ +5. ಹಾಗೆ ಇನ್ನೊಂದು ಸಮ್ ಸಾಲ್ವ್ ಮಾಡೋಣ ಇವಾಗ. +1 ಪ್ಲಸ್ ಆಫ್ -4 ಸೇಮ್ ಸಮ್ಮು ಮೈನಸ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಏನಾಗುತ್ತೆ, +1 ಇದು ಆ್ಯಸ್ ಇಟ್ ಈಸ್ ಬರ್ಕೋತೀನಿ. ಅಗೇನ್ ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ, ಮಲ್ಟಿಪ್ಲಿಕೇಶನ್ ರೂಲ್ ಅಪ್ಲೈ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಇಸ್ ಡಿಫರೆಂಟ್ ಸೈನ್ ಇದೆ, ಮೈನಸ್ ಬರುತ್ತೆ ನೋಡಿ. ಇಲ್ಲಿ ಮತ್ತೆ ತೋರಿಸ್ತೀನಿ, ಪ್ಲಸ್ ಇಂಟು ಮೈನಸ್ಸು ಮೈನಸ್ಸು. ಸೊ ಒಂದು ಸೈನಿಗೆ ರೆಡ್ಯೂಸ್ ಮಾಡ್ತೀನಿ ಅಂದರೆ ಮೈನಸ್ಸು, 4 ಆ್ಯಸ್ ಇಟ್ ಈಸ್ ಬರ್ಕೋತೀರ. ಸೊ ಇಲ್ಲಿ ಬಂದು ಇವಾಗ +1 -4 ಇದೆ. ಇಲ್ಲಿ ಅಡಿಷನ್ ಆಫ್ ಇಂಟೀಜರ್ಸ್ ರೂಲ್ ಅಪ್ಲೈ ಮಾಡ್ತೀವಿ. ಇಲ್ಲೇನಾಗುತ್ತೆ, ಸಬ್ಟ್ರ್ಯಾಕ್ಟ್ ಮಾಡಿ ನಾನು -3 ಬರ್ಕೊಳ್ತೀನಿ. ಓಕೆನಾ. ಸೊ ನಾವು ಈಗ ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಮತ್ತೆ ಬಂತು. ಹೇಗೆ -3 ಬರ್ಕೊಂಡೆ ಅಂದರೆ, ಈಗ ನಾನು ಅಡಿಷನ್ ಆಫ್ ಇಂಟೀಜರ್ಸ್, ಓಕೆ, ಈ ರೂಲ್ನ ಬರಿತೀನಿ ನಾನು. ಏನದು ರೂಲ್ ಅಂತ ಅಂದರೆ, ನೀವೇನಾದರೂ ಅಡಿಷನ್ ಬಿಟ್ವೀನ್ ಪ್ಲಸ್ ಆ್ಯಂಡ್ ಪ್ಲಸ್ ಮಾಡ್ತಿದ್ದೀರಾ ಅಂತ ಅಂದರೆ ಏನು ಮಾಡ್ತಾಯಿದ್ದೀರಾ, ಆ್ಯಡ್ ಮಾಡ್ತೀರಾ, ರಿಸಲ್ಟ್ ವುಡ್ ಬಿ ಪ್ಲಸ್. ಆ್ಯಡ್ ಮಾಡ್ತೀರಾ, ರಿಸಲ್ಟ್ ಬಂದು ಪ್ಲಸ್. ಸೆಕೆಂಡ್ ಒನ್ನು, ನೀವೇನಾದರೂ ಅಡಿಷನ್ ಬಿಟ್ವೀನ್ 2 ನೆಗೆಟಿವ್ ನಂಬರ್ಸ್ ಮಾಡ್ತಿದ್ದೀರಾ ನೋಡಿ, ಅಡಿಷನ್ ಹೇಳ್ತಿರೋದು. ನೆಕ್ಸ್ಟ್ ಏನು ಮಾಡ್ತೀರಾ, ಅದು ಆ್ಯಡನೇ, ಆನ್ಸರ್ ಬಂದು ನೆಗೆಟಿವ್ ನಂಬರಲ್ಲಿ ಇರುತ್ತೆ. ಥರ್ಡ್ ಬಂದು ಒಂದು ಪಾಸಿಟಿವ್ ನಂಬರ್ ಇದೆ, ಆ್ಯಡೆಡ್ ವಿತ್ ನೆಗೆಟಿವ್ ನಂಬರ್ ಅಂತ ಅಂದರೆ ಏನು ಮಾಡ್ತೀರಾ, ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ರಿಸಲ್ಟ್ ಬಂದು ಬಿಗ್ಗರ್ ನಂಬರ್ ಸೈನ್ ಏನು ಮಾಡ್ತೀನಿ ನಾನು, ಇಸ್ ಈಕ್ವಲ್ ಟು ಬಿಗ್ಗರ್ ನಂಬರ್ ಅಂತ ಬರಿತೀನಿ. ಹಾಗೆ ಕಂಟಿನ್ಯೂ ಮಾಡಿದ್ರೆ ಫಸ್ಟು ನೆಗೆಟಿವ್ ನಂಬರ್ ಇದೆ, ಆ್ಯಡೆಡ್ ವಿತ್ ಪಾಸಿಟಿವ್ ನಂಬರ್ ಏನಾಗುತ್ತೆ, ಇಲ್ಲೂ ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ಸೈನ್ ಯಾವ್ದು ಹಾಕೋತೀರಾ ಅಂತ ಅಂದರೆ ಅಗೇನ್ ಬಿಗ್ಗರ್ ನಂಬರ್ ಸೈನ್. ಸೊ ಈ ರೂಲನ್ನು ನೆನ್ಪಿಟ್ಕೋಬೇಕು ನೀವು. ಮತ್ತೆ ರಿಪೀಟ್ ಮಾಡ್ತೀನಿ, ++ ಇದ್ದಾಗ ಆ್ಯಡ್ ಮಾಡ್ತೀರಾ ವಿತ್ ಪಾಸಿಟಿವ್ ಸೈನ್, ಮೈನಸ್ ನಂಬರ್ಸ್ ಮಧ್ಯೆ ಅಡಿಷನ್ ಅಂದರೆ ಆ್ಯಡ್ ಮಾಡ್ತೀರಾ ವಿತ್ ಮೈನಸ್ ಸೈನ್, ಪ್ರಿಫಿಕ್ಸ್ ಮಾಡೋದು ಮುಂದೆ ಬರೀತೀರಾ. ಪ್ಲಸ್ ಮತ್ತು ಮೈನಸ್ ಸೈನ್ ಜೊತೆ ನೀವು ಆ್ಯಡ್ ಮಾಡ್ತಿದ್ದೀರಾ ಅಂದರೆ ಸಬ್ಟ್ರ್ಯಾಕ್ಟು, ಸೈನ್ ಯಾವ್ದು ಬರ್ಕೋಬೇಕು, ಬಿಗ್ಗರ್ ನಂಬರ್. ಮೈನಸ್ಸು ಮತ್ತು ಪ್ಲಸ್ ನಂಬರ್ ಮಧ್ಯೆ ಅಡಿಷನ್ ಅಂದರೆ ಸಬ್ಟ್ರ್ಯಾಕ್ಷನ್ನು, ಸೈನ್ ಬಂದು ಬಿಗ್ಗರ್. ಇಲ್ಲಿ ಅಪ್ಲೈ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ +1 ಇದೆ -4 ಇದೆ. ನಾನು ನಾರ್ಮಲಿ ನೀವು ಈ ಥರ ಬರ್ಕೊಂಡು ಮಾಡಿರ್ತೀರ, +1 -4. ಸೊ ಡಿಫರೆಂಟ್ ಸೈನ್ ಇದೆ ಅಂತ ಅಂದರೆ ಏನು ಹೇಳಿದೆ ನಾನು ನೋಡಿ, ಪ್ಲಸ್ಸು ಮೈನಸ್ಸು ಪ್ಲಸ್ ಇದ್ದರೆ ಸಬ್ಟ್ರ್ಯಾಕ್ಷನ್. ಫಸ್ಟ್ ಸಬ್ಟ್ರ್ಯಾಕ್ಟ್ ಮಾಡೋಣ. ಹೇಗೆ ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ಬಿಗ್ಗರ್ ನಂಬರಿಂದ ಸ್ಮಾಲರ್ ನಂಬರ್ ಸಬ್ಟ್ರ್ಯಾಕ್ಟ್ ಮಾಡಿ. ಅಂದರೆ 4 - 3 ಮಾಡ್ತೀನಿ, 1 - 4 ಮಾಡೋಕ್ಕಾಗಲ್ಲ. 4 - 1 ಮಾಡಿದ್ರೆ 3 ಬಂತು. ಯಾವ ಸೈನ್ ಹಾಕಬೇಕು, ಪ್ಲಸ್ ಹಾಕಬೇಕಾ ಮೈನಸ್ ಹಾಕಬೇಕಾ ಅಂದರೆ ಈ ರೂಲ್ನ ಅಪ್ಲೈ ಮಾಡಬೇಕು. ಸೊ ಬಿಗ್ಗರ್ ನಂಬರು ಎರಡೂ ಕೇಸಲ್ಲೂ ಸಬ್ಟ್ರ್ಯಾಕ್ಟ್ ಮಾಡ್ತೀರಾ, ಎರಡೂ ಕೇಸಲ್ಲೂ ಬಿಗ್ಗರ್ ನಂಬರ್ ಸೈನ್ ಹಾಕ್ತೀರಾ. ಸಬ್ಟ್ರ್ಯಾಕ್ಷನ್ ಆಯಿತು. ಬಿಗ್ಗರ್ ನಂಬರ್ ಯಾವುದು, ಬಿಗ್ಗರ್ ನಂಬರ್ ತಗೊಳ್ಳುವಾಗ ಸೈನ್ನ ಕನ್ಸಿಡರ್ ಮಾಡಬೇಡಿ. 4 ಇಸ್ ಬಿಗ್ಗರ್ ನಂಬರ್, ಸೊ ಆನ್ಸರ್ ಇಸ್ -3.
ಸೊ ಇಲ್ಲಿ ನೀವು ನೋಡ್ಬೋದು ಅದಕ್ಕೆ ನಾನು -3 ಬರೆದೆ.